ಅತ್ಯಾರಿ ಬಾ ಏನೇನು ತಗೊಂಡಿರಿ ಆಲೂಗಡ್ಡೆ ಪಲ್ಯ ಮಾಡಕ? ಇವತ್ತ ಬೇರೆ ತರ ಆಲೂಗಡ್ಡೆ ಪಲ್ಯ ಮಾಡಕ ರೆಡಿ ಮಾಡಿ ಇಟ್ಕೊಂಡಿನಿ. 3 ಆಲೂಗಡ್ಡಿ ಮ್ಯಾಗಲ್ ತರದು ಉದ್ದಕ ಹೆಚ್ಚಿಟ್ಟಿನಿ. ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, 2 ಟಮಾಟನ ಹೆಚ್ಚಿಟ್ಟಿನಿ. ಇವನ್ನ ಶೇಂಗಾ ತಗೊಂಡಿನಿ ಇಷ್ಟು, ಒಂದಿಷ್ಟು ಕೊಬ್ಬರಿ ತಗೊಂಡಿನಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಶುಂಠಿ, ಮೆಣಸಿನ್ಕಾಯಿ ಒಂದು 10-15, ಕರಿಬೇವು, ಪುದೀನ ಇದನ್ನ ಮಿಕ್ಸರ್ ಹಾಕೊಂತೀನಿ. ಈಗ ಪಲ್ಯ ಬೇರೆ ತರ ಮಾಡೋನು ಟೇಸ್ಟ್ ಹೆಂಗಿರ್ತೈತೆ ನೋಡಿ ಅಂತ, ರುಚಿ ಎಷ್ಟು ಚಲೋ ಇರ್ತೈತಿ. ಇದನ್ನ ಮಿಕ್ಸರ್ ಹಾಕೋನಿ. ಈಗ ಇಷ್ಟು ಹುರಿದು ಇಟ್ಕೊಂಡೇನಿ ಇವನ್ನ. ಶೇಂಗಾ, ಇದು ಪುದೀನ, ಪುದೀನ, ಈ ಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ ಇದ್ರಾಗ ಅದಾವ. ಇದ್ರೊಳಗೆ ಅದಾವ ಹಸಿ ಶುಂಠಿ ಇಷ್ಟು ತೊಗೊಂಡಿನಿ. ಇಷ್ಟು ಹಸಿಕಾಯಿ ತೊಗೊಂಡಿನಿ. ಒಂದಟ್ಟು ಕರಿಬೇವು ಹಾಕ್ಕೊಂತೀನಿ. ಇದನ್ನೆಷ್ಟು ಮಿಕ್ಸರ್ ಹಾಕೋಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಒಟ್ಟು ಹಾಕ್ಕೊಂತೀನಿ. ಒಂದು ತಟ್ಟಾಗ ಇದು ಉಪ್ಪು ಹಾಕ್ಕೊಂತೀನಿ, ರುಚಿ ತಕ್ಕಷ್ಟು ಉಪ್ಪು. ಇದನ್ನಿಷ್ಟು ಮಿಕ್ಸರ್ ಹಾಕೊಂಬರೋಣ. ಈಗ ಮಾಡಿ ಆಲೂಗಡ್ಡೆ ಪಲ್ಯ ಬೇರೆ ಥರ ಮಾಡೋಣ. ನೀರು ಹಾಕೊಂಡ್ರ? ಒಂದು ಸ್ವಲ್ಪ ನೀರು ಹಾಕೊಂಡಿನಿ. ಈಗ ರೆಡಿ ಆಯ್ತು ನೋಡು. ಕೂಡ್ಸಿ ಹಾಕೊಂಡ್ ಹಿಂಗತೆ ಆಯ್ತು ನೋಡು. ಮಸಾಲೆ ರೆಡಿ ಆಯ್ತು. ಈಗ ಆಲೂಗಡ್ಡೆ ಒಗ್ಗರಣೆ ಹಾಕೊಂತೀನಿ. ಒಲೆ ಮ್ಯಾಗ ಕಾಸಾಕಿರ್ತೀನಿ. ಈಗ ಎಣ್ಣೆ ಹಾಕ್ತೀನಿ. ಅದಕ್ಕೆ 1 ಚಮಚೆ, ಇನ್ನೊಂದು ಅರ್ಧ ಚಮಚೆ ಹಾಕ್ಬಿಡ್ತೀನಿ. ಅರ್ಧ ಚಮಚೆ 3 ಆಲೂಗಡ್ಡೆಗೆ ಇದಿಷ್ಟು. ಈಗ ಎಣ್ಣೆ ಕಾಯ್ತು, ಸಾಸಿವೆ ಹಾಕ್ಕೊಂತೀನಿ. ಸಾಸಿವೆ ಅಷ್ಟು ಚಟಪಟ ಅನ್ಲಿ. ಜೀರಿಗೆ ಹಾಕ್ಕೊಂತೀನಿ. ಅನ್ನಕತ್ತೈತಲ್ಲ, ಜೀರಿಗೆ ಹಾಕ್ಕೊಂತೀನಿ. ನೋಡಿರಿ ಅನ್ನಕತ್ತೈತಿ. ಈಗ ಉಳ್ಳಾಗಡ್ಡೆ ಹಾಕ್ಕೊಂತೀನಿ. ಸ್ವಲ್ಪ ಕಡ್ಡಾಡಿಸ್ತೀನಿ. ಈ ಕರ್ಬೇವು ಹಾಕ್ಕೊಂಡು ಈಗ ಟಮಾಟೆ ಹಾಕ್ಕೊಂತೀನಿ. ಟಮಾಟೆ ಹಾಕ್ಕೊಂಡೆ. ಒಂದಿಷ್ಟು ಅರಿಶಿನ ಪುಡಿ ಹಾಕ್ಕೊಂತೀನಿ. ಇನ್ನೊಂದು ಅರ್ಧ ಚಮಚ ಹಾಕ್ಕೊಂತೀನಿ. ಒಂದಿಷ್ಟು ಮಸಾಲೆ ಪುಡಿ ಹಾಕ್ಕೊಂತೀನಿ. ಇಷ್ಟು ಪುಡಿ ಕಡ್ಡಾಡಿಸ್ತೀನಿ. ಚೆಂದಾಗಿದ್ದಾಲೆ. ಅದು ಉಪ್ಪು ಹಾಕ್ತೀನಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದು ನೋಡಿಲ್ಲ ಅನ್ಬಾರ್ದು. ಉಪ್ಪು ಹಾಕಿನಿ, ನಮ್ಗೆ ಇಷ್ಟು ಬೇಕಾಗುತ್ತೆ. ನಾವು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂತೀವಿ. ಈಗ ಉಳ್ಳಾಗಡ್ಡಿ ಇದನ್ನ ಆಲೂಗಡ್ಡೆ ಏನು ತಗೋದಿವಲ್ಲ ನೀರಾಗ ಅವ್ನು ಹಾಕ್ತೀನಿ. ಈಗ ಅಂದ್ರೆ ಎಣ್ಣೆಗೆ ಅವು ಸ್ವಲ್ಪ ಇದಾಗಬೇಕಲ್ಲ. ನೋಡಿ ಹಿಂಗತ್ತೆ ಕಡ್ಡಾಡಿಸ್ಬೇಕು. ಅದನ್ನು ಚಂದ ಇದಾಗಬೇಕು. ಆದ್ಮೇಲೆ ಅದಿಷ್ಟು ಮಸಾಲೆ ರೆಡಿ ಮಾಡ್ಕೊಂಡಿನಲ್ಲ, ಅದನ್ನ ಹಾಕೊಂಡಿದ್ದೆ. ಈಗ ಸ್ವಲ್ಪ ಇನ್ನೂ ಇದಾಗಲಿ ಕರಗಬೇಕು. ಅದನ್ನು ಹಾಕ್ತೀನಿ. ಮಸಾಲೆ ಮಸಾಲೆ ನೋಡಿ ಅದಿಷ್ಟು ಇದನ್ನ ನೀರು ಹಾಕಿ ಮತ್ತೆ ಇದು ಮಾಡ್ತೀನಿ. ಅದನ್ನು ಚಂದಾಗ ಇದು ಮಾಡ್ಕೋಬೇಕು. ಮಸ್ತ್ ಆಕೈತಿ. ಇದು ಆತೀಗ ಚಂದಾಗ ಚಂದಾಗ ಇಷ್ಟು ಪುಡಿ ಕುದಿಬೇಕು. ಇನ್ನಷ್ಟು ನೀರು ಹಾಕಿ ಇಡ್ತೀನಿ. ಈಗ ಅದನ್ನು ಬಾಯಿ ಮುಚ್ಚಿ ಇಟ್ಬಿಡ್ತೀನಿ. ಇದೊಂಥರ ಬೇರೆ ಥರ ಆಲೂಗಡ್ಡೆ ಪಲ್ಯ. ಕುದಿಲಾಳಿದು ಮುಚ್ಚಿಡ್ತೀನಿ. ಈಗ ಆಲೂಗಡ್ಡೆ ಪಲ್ಯವು ರೆಡಿ ಆಯ್ತು ನೋಡಿ. ಇಲ್ಲಿ
ರೆಡಿ ಆಯ್ತಾ ರೀ? ಹಾಂ ಮಸ್ತ್ ಕೂತ್ ನೋಡು. ಹೌದಾ? ಇದು ಕೊಟ್ಟು ಕೊತ್ತಂಬರಿ ಕಟ್ ಮಾಡಿಟ್ಟಿನಲ್ಲ ಹಾಕಿಬಿಡ್ತೀನಿ. ಕೊತ್ತಂಬರಿ ಹಾಂ ಹಾಕಿದೆ. ಈಗ ಇದನ್ನು ಗಡ್ಡೆಯಾಡಿಸಿ ಮುಗಿದ ಹೊತ್ತು ಮುಚ್ಚಿಟ್ಟು ಪಲ್ಯ ರೆಡಿ. ಇದೊಂಥರ ಬೇರೆ ಥರ ಆಲೂಗಡ್ಡೆ ಪಲ್ಯ. ದಿನ ಒಂಥರ ಅದ್ರ ಕುದಿಸಿ ಅದನ್ನ ಮಾಡೋಕಿನ ಇದೊಂಥರ ಮಾಡ್ಕೊಂಡು ತಿಂದ್ರೆ ಮಸ್ತ್ ರುಚಿ ಆಕೈತಿ. ಅದು ನೋಡಿ ಬಂದಾಗೈತೆ. ಹಾಂ ಉತ್ತರ ಕರ್ನಾಟಕದ ಇದೊಂಥರ ಆಲೂಗಡ್ಡೆ ಪಲ್ಯ ರೆಡಿ. ಬೇರೆ ಥರ ನಾವು ಮಾಡೀವಿ ಇವತ್ತು. ಆತ ಆರಿಸ್ಬಿಡು ಅತ್ಯಾರಿ ಬಾ. ಆಲೂಗಡ್ಡೆ ಪಲ್ಯವು ಮೊಸರು ಹಾಂ ಉಪ್ಪಿನಕಾಯಿ ಹಚ್ಕೊಂಬಂದೇನ್ರಿ. ನೋಡ್ರಿ ಹೆಂಗಾಗೈತಿ. ಚಪಾತಿ ಬಿಸಿ ಬಿಸಿ ಚಪಾತಿ ತೊಗೊಂಬಂದೇನು ನೋಡ್ರಿ. ಹೊಟ್ಟೆ ಸೆತ್ತಡೆ ನಾನು ಊಟ ಮಾಡಿಬಿಡ್ತೇನೆ. ಹ್ಞೂ ರೀ ಟೇಸ್ಟ್ ನೋಡಿ ಹೇಳ್ರಿ ನಂಗೆ. ಮಸ್ತ್ ರುಚಿಯಾಗಿತ್ತು ನೋಡು. ಮಸ್ತಾಗೈತೆ ರೀ. ದಿನ ಉಳ್ಳಾಗಡ್ಡೆ ಇದನ್ನ ಆಲೂಗಡ್ಡೆ ಕುದಿಸಿ ಮಾಡ್ತಿರ್ತೀವಲ್ಲ ಹ್ಞೂ ರೀ. ಅದಕ್ಕೆ ಇವತ್ತೊಂಥರ ಬೇರೆನೇ ಇದೆ. ಹ್ಞೂ ರೀ. ಶೇಂಗಾ ಕೊಬ್ಬರಿ ಪುದೀನ ಹಸಿ ಶುಂಠಿ ಹಸಿ ಖಾರ ಹ್ಞೂ ಇಷ್ಟು ಹಾಕಿ ಮಾಡಿದ್ದೆಲ್ಲ ಮಸ್ತ್ ರುಚಿನೂ ಆಗೈತಿ. ಇದು ಅನ್ನದಾಗೂ ಬರ್ತೈತಿ, ಚಪಾತಿಯಾಗೂ ಬರ್ತೈತಿ, ಎಲ್ಲ ಬರ್ತೈತಿ ನೋಡಿ. ಮಸ್ತಾಗೈತೆ. ಉತ್ತರ ಕರ್ನಾಟಕದ ಆಲೂಗಡ್ಡೆ ಪಲ್ಯ ನಾವಂತೂ ಹಿಂಗೆ ಮಾಡಿ. ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ. ಊಟ ಮಾಡೋಣ ಬರ್ರಿ.